ಹಾಯ್ ಹಲೋ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಂಗಳ ಚೇತನ್. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಬಿರಿಯಾನಿ ಅಥವಾ ಪಲಾವ್ಗೆ ಮಾಡುವಂಥ ರಾಯ್ತ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒಂದು 300 ml ಅಷ್ಟು ಮೊಸರನ್ನ ತೊಗೊಳ್ಳಿ. ಮೊಸರು ತುಂಬ ಹುಳಿ ಇರಬಾರ್ದು, ಮೈಲ್ಡ್ ಆಗಿದ್ದರೆ ಚೆನ್ನಾಗಿರುತ್ತೆ. ಮತ್ತು ಟೊಮೆಟೊ, ಒಂದು 2 ಈರುಳ್ಳಿ, ಹಾಗೆ ಅರ್ಧ ಸೌತೆಕಾಯಿಯಷ್ಟು ತೊಗೊಳ್ಳಿ. ಒಂದು 2 ಹಸಿರು ಮೆಣಸಿನ್ಕಾಯಿ, ಹಾಗೆ ಕ್ಯಾರೆಟ್, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಜೀರಿಗೆ ಪುಡಿ ಮತ್ತು ಉಪ್ಪು ತೊಗೊಳ್ಳಿ. ಯೂಶಲಿ ನೀವು ಈರುಳ್ಳಿ ಎಷ್ಟು ತೊಗೊಳ್ತೀರೋ ಅಷ್ಟೇ ಕ್ವಾಂಟಿಟಿ ಸೌತೆಕಾಯಿಯನ್ನು ತೊಗೊಳ್ಳಿ, ರಾಯ್ತ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲವನ್ನು ನೀಟಾಗಿ ಸಣ್ಣಗೆ ಹಚ್ಕೊಳ್ಳಿ, ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ನಿಮಗೆ ನೀಟಾಗಿ ಸಿಗುತ್ತೆ ಕೂಡ. ಸೊ ನೋಡಿ, ಈಗ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲವನ್ನು ನೀಟಾಗಿ ಹಚ್ಕೋತಾ ಇದ್ದೀನಿ. ಹಾಗೆ ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ನೀವು ನೀಟಾಗಿ ಹಚ್ಕೊಳ್ಳಿ. ಇನ್ ಕೇಸ್ ಮಕ್ಳಿಗೆ ಮಾಡೋ ಹೋಗಿದ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ, ಏಕೆಂದರೆ ಮಕ್ಳಿಗೆ ಡೈರೆಕ್ಟ್ ತಿಂದುಬಿಟ್ರೆ ಕಷ್ಟ ಆಗುತ್ತೆ. ಇನ್ ಕೇಸ್ ಮೊಸರು ಏನಾದರೂ ಲಮ್ಸ್ ಇದ್ದರೆ ನೀಟಾಗಿ ಬೀಟ್ ಮಾಡಿ ಒಮ್ಮೆ, ಸೊ ಲಮ್ಸ್ ಎಲ್ಲ ಬ್ರೇಕ್ ಆಗುತ್ತೆ. ಆಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಹಾಗೆ ಸೌತೆಕಾಯಿ ಎಲ್ಲವನ್ನು ಹಾಕ್ಕೊಳ್ಳಿ. ಇದಾದ ನಂತರ ಕ್ಯಾರೆಟ್ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಒಮ್ಮೆ ಟ್ರೈ ಮಾಡಿ. ಕ್ಯಾರೆಟನ್ನು ನೀಟಾಗಿ ತುರಿದು ಒಂದು ಅರ್ಧ ಕ್ಯಾರೆಟನ್ನು ಹಾಕ್ಕೊಂಡ್ರೆ ಸಾಕು. ಸೊ 300 ml ಅಷ್ಟು ಮೊಸರಿಗೆ ಒಂದು ಹಾಫ್ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ವೀಟ್ನೆಸ್ ಏನೂ ಬರಲ್ಲ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಈಗ ತುರಿದಿಟ್ಕೊಂಡಿರೋ ಅಂತಹ ಕ್ಯಾರೆಟನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಮೊಸರನ್ನ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಜೀರಿಗೆ ಪುಡಿ ಮತ್ತು ಉಪ್ಪನ್ನು ಹಾಕ್ಕೋಬೇಕು. ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮೊಸರು ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಒಂದು 1/2 ಸ್ಪೂನ್ ಆದರೆ ಸಾಕು. ಮೊಸರು ತುಂಬ ಹುಳಿ ಇದ್ದರೆ ಉಪ್ಪು ಜಾಸ್ತಿ ಬೇಕಾಗುತ್ತೆ, ಮೊಸರು ಹುಳಿ ಕಮ್ಮಿ ಇದ್ದರೆ ನಿಮಗೆ ಉಪ್ಪು ತುಂಬ ಕಮ್ಮಿ ಬೇಕಾಗುತ್ತೆ. ನೋಡಿ, ಇವಾಗ ರಾಯ್ತ ರೆಡಿಯಾಗಿದೆ. ಇದನ್ನು ನೀವು ಬಿರಿಯಾನಿ ಅಥವಾ ಪಲಾವ್, ಈವನ್ ಚಪಾತಿ ಜೊತೆ ಕೂಡ ಸವಿಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.